ಈಗ ಕ್ರೊನಾಲಜಿಯನ್ನ ನೋಡ್ತಾ ಹೋಗೋಣ. ಹೇಗೆ ಕಿಡ್ನಾಪ್ ಆಯ್ತು ಅಂತ ಹೇಳಿ ಒಂದೊಂದಾಗಿ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋ ಕೇಳಿದ್ದೇ ನಟ ದರ್ಶನ್. ಈ ಬಗ್ಗೆ 1 ವಾರದ ಮುಂಚೆಯೇ ರಘು ಅಂದ್ರೆ ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಸೇನೆಯ ಜಿಲ್ಲಾಧ್ಯಕ್ಷ, ಆತನಿಗೆ ಸೂಚನೆಯನ್ನ ಕೊಡ್ಲಾಗಿರುತ್ತೆ. ಅದರಂತೆ ಕಿಡ್ನಾಪ್ ಮಾಡೋಕೆ ರಘು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದ. ಇದಕ್ಕಾಗಿಯೇ ಜಗ್ಗ ಹಾಗೆ ಅನುನ ಕಾಂಟ್ಯಾಕ್ಟ್ ಮಾಡಿದ್ದ ರಘು ಅಲಿಯಾಸ್ ರಾಘವೇಂದ್ರ. ಜಗ್ಗು ಮೂಲಕ ಡ್ರೈವರ್ ರವಿಗೂ ಕೂಡ ಕೆಡ್ಡ ತೋಡಿದ್ದ ರಾಘವೇಂದ್ರ. ದರ್ಶನ್ ಮೇಲಿನ ಅಭಿಮಾನಕ್ಕಾಗಿ ಜಗ್ಗು ಹಾಗೆ ಅನು ರಾಘವೇಂದ್ರನ ಜೊತೆ ಈ ಕೃತ್ಯದಲ್ಲಿ ಭಾಗಿಯಾಗ್ತಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಇಡೀ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ತನಿಖಾಧಿಕಾರಿಗಳ ಮುಂದೆ ಸರೆಂಡರ್ ಆದಂತಹ ಆರೋಪಿಗಳು ಬಿಚ್ಚಿಟ್ಟಿದ್ದಾರೆ. ಅದನ್ನ 1 by 1 ನೋಡ್ತಾ ಹೋಗೋಣ. ಇಡೀ ಪ್ರಕರಣ ಹೇಗಾಯ್ತು ಅನ್ನೋದನ್ನ ಕ್ರೊನಾಲಜಿ ಮೂಲಕ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಪಿಗಳು ಎಲ್ಲರೂ ಸಂಘಟಿತರಾಗಿದ್ದು ಹೇಗೆ ಅನ್ನುವಂಥದ್ದು, ಎಲ್ಲರೂ ಒಟ್ಟು ಸೇರಿದ್ದು ಹೇಗೆ ಅನ್ನುವಂಥದ್ದೇ ಕುತೂಹಲ. ಅದರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ಬೋದಾ ಸಂದೇಶ್? ಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ರಾಘವೇಂದ್ರ ಅವರಿಗೆ ದರ್ಶನ್ ಅವರಿಂದ ಒಂದು ಕರೆ ಬರುತ್ತೆ. ಅಂದ್ರೆ ದರ್ಶನ್ ಅವರು ನೇರವಾಗಿ ರಾಘವೇಂದ್ರಗೆ ಕರೆ ಮಾಡಿ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಏನಿದ್ದಾನೆ ಆತನನ್ನ ನೀನು ಬೆಂಗಳೂರಿಗೆ ಕರೆದುಕೊಂಡು ಬರಬೇಕು ಅಂತ ಸೂಚನೆಯನ್ನ ಕೊಡ್ತಾರೆ ಮೊದಲಿಗೆ. ಆಗ ಸೂಚನೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ 8ನೇ ತಾರೀಕಿನಿಂದ ಕರೆಕ್ಟ್ 1 ವಾರದ ಹಿಂದೆ ರಾಘವೇಂದ್ರ ಅವರಿಗೆ ದರ್ಶನ್ ಅವರು ಕರೆ ಮಾಡ್ತಾರೆ. ಕೊಲೆ ಆಗುವುದಕ್ಕೂ 1 ವಾರದ ಹಿಂದೆ ಕರೆ ಮಾಡಿ ನೇರವಾಗಿ ರಾಘವೇಂದ್ರ ಅವ್ರಿಗೆ ಈ ರೀತಿಯ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಆತನನ್ನ ನನ್ನ ಬಳಿ ಕರೆದುಕೊಂಡು ಬಾ, ನಿನಗೆ 5 ಲಕ್ಷ ಹಣವನ್ನು ಕೊಡ್ತೀನಿ. ಅಂದ್ರೆ ಇದು ಕೊಲೆಯಾದ ನಂತರವೂ ಕೂಡ ದುಡ್ಡಿನ ಮಾತುಕತೆ ನಡೆಯುತ್ತೆ, ಆದರೆ ಅದಕ್ಕೂ ಮುನ್ನ ನಡೆಯುವಂತಹ ಮಾತುಕತೆ ಇದು. 5 ಲಕ್ಷ ಹಣವನ್ನು ಕೊಡ್ತೀನಿ, ಕಿಡ್ನಾಪ್ ಮಾಡಿ ಕರೆದುಕೊಂಡು ಬಾ ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರೆ. ಅದು ಕೂಡ ರಾಘವೇಂದ್ರ ಅವರಿಗೆ ಖಡಕ್ ಆಗಿ ಅವ್ರು ಹೇಳ್ತಾರೆ ಯಾರಿಗೂ ಕೂಡ ವಿಚಾರ ಗೊತ್ತಾಗಬಾರ್ದು ಅಂತ. ಹಾಗಾಗಿ 1 ವಾರದಿಂದ ಕೂಡ ಜಗ್ಗ ಅನ್ನೋ ಏನು ಆರೋಪಿ ಇದ್ದಾನೆ ಆತನ ಆಟೋವನ್ನು ತರಿಸ್ಕೊಂಡು ಸಾಕಷ್ಟು ಫಾಲೋ ಅಪ್ ಅನ್ನ ಮಾಡ್ತಾರೆ. ಆದರೆ ಜಗ್ಗನಿಗೆ ಯಾಕೆ ಓಡಾಡ್ತಾ ಇದ್ದೀವಿ, ಯಾರನ್ನ ಹುಡ್ಕೋಕೆ ಓಡಾಡ್ತಿದ್ದೀವಿ, ಈ ಯಾವ ಮಾಹಿತಿಯನ್ನ ಕೂಡ ಅಲ್ಲಿ ರಾಘವೇಂದ್ರ ಕೊಡೋದಿಲ್ಲ. ಅದಾದ ನಂತರ 1 ವಾರಗಳವರೆಗೂ ಕೂಡ ಓಡಾಡ್ತಾರೆ. ಜೊತೆಗೆ ಅದಾದ ನಂತರ ಕೊನೆಗೆ ಅಂದ್ರೆ 1 ವಾರಗಳು ಆತನ ಮೂಮೆಂಟ್ಸ್ನ ಕುರಿತಂತೆ ಅಂದ್ರೆ ಯಾವಾಗ ಮನೆಯನ್ನ ಬಿಡ್ತಾನೆ, ಜೊತೆಗೆ ಯಾವ ರಸ್ತೆಯಿಂದ ಅಪೋಲೋ ಫಾರ್ಮಸಿಗೆ ಹೋಗ್ತಾನೆ, ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದಂತಹ ರಾಘವೇಂದ್ರ ಜೂನ್ 7ನೇ ತಾರೀಕು ಅಂದ್ರೆ ಎಕ್ಸಾಕ್ಟ್ಲಿ ಕೊಲೆಯಾಗುವ ಹಿಂದಿನ ದಿನ ರಾತ್ರಿ RTO ಕಚೇರಿ ಅಂದ್ರೆ ಚಿತ್ರದುರ್ಗದ RTO ಕಚೇರಿ ಬಳಿ ಜಗ್ಗನನ್ನ ಕರೆಸ್ಕೊಳ್ತಾನೆ. ಜಗ್ಗನನ್ನ ಕರೆದುಕೊಂಡು ಅಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಈ ರೀತಿಯಲ್ಲಿ ದರ್ಶನ್ ನನಗೆ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬರೋದಕ್ಕೆ ಹೇಳಿದ್ದಾರೆ, ಏನಕ್ಕೆ ಅಂತ ವಿಚಾರ ಗೊತ್ತಿಲ್ಲ, ಹಾಗಾಗಿ ನೀನು ಬಾ, ನಿನಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕೊಡ್ತೀನಿ, ಜೊತೆಗೆ ದರ್ಶನ್ ಅವರ ಜೊತೆಯಲ್ಲಿ ಒಂದು ಫೋಟೋವನ್ನು ಹೊಡಿಸ್ತೀನಿ, ಜೊತೆಗೆ ಇದಕ್ಕೆ ಇನ್ನೊಂದಿಬ್ಬರು ಹುಡುಗರು ಕೂಡ ಬೇಕಾಗ್ತಾರೆ ಅಂತ ಹೇಳ್ತಾರೆ. ಆಗ ಜಗ್ಗ ನೇರವಾಗಿ ಅನುಗೆ ಕರೆ ಮಾಡ್ತಾನೆ. ಅನು ಅಲಿಯಾಸ ಅನಿಲ್ ಕುಮಾರ್ ಏನಿದ್ದಾನೆ ಈತನಿಗೆ ಕರೆ ಮಾಡಿ ದರ್ಶನ್ ಅವ್ರನ್ನ ಮೀಟ್ ಮಾಡಿಸ್ತೀನಿ, ಯಾರಿಗೂ ಹೇಳ್ಬೇಡ, ನಾಳೆ ದರ್ಶನ್ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಒಂದು ಫೋಟೋ ಹೊಡಿಸ್ಕೊಂಡು ಬರೋಣ ಅಂಥೇಳಿ ಆತನಿಗೆ ಸೂಚನೆಯನ್ನು ಕೊಡ್ತಾನೆ ಜಗ್ಗ. ಅದಾದ ನಂತರ ನಾಳೆ ಇಷ್ಟು ಗಂಟೆಗೆ ನೀನು ಬಾ ಅಂತ ಹೇಳಿ ಅಂದ್ರೆ 8 ಗಂಟೆ ಸುಮಾರಿಗೆ ಇಲ್ಲೇ RTO ಕಚೇರಿ ಬಳಿ ಬಾ ಅಂತ ಹೇಳ್ತಾರೆ. ಅದಾದ ನಂತರ ಜಗ್ಗ ಕೂಡ ಅಂತಾನೆ. ಆದರೆ ಅಲ್ಲಿ ರಾಘವೇಂದ್ರ ಜಗ್ಗನಿಗೆ ಮತ್ತೊಂದು ಮಾತನ್ನ ಹೇಳ್ತಾನೆ, ನಿನ್ನ ಆಟೋದಲ್ಲಿ ಆಗೋದಿಲ್ಲ, ಹೊರಗಡೆ ಔಟ್ಸ್ಕರ್ಟ್ಸಿಗೆ ಮೊದಲು ಕರ್ಕೊಂಡು ಹೋಗೋಣ, ಅದಾದ ನಂತರ ಒಂದು ಕಾರಲ್ಲಿ ಕರ್ಕೊಂಡು ಹೋಗಬೇಕು, ಹಾಗಾಗಿ ಕಾರನ್ನು ಅರೇಂಜ್ ಮಾಡು ಅಂತ ಹೇಳ್ತಾರೆ. ಆಗ ಜಗ್ಗ ಓರ್ವ ವ್ಯಕ್ತಿಗೆ ಕರೆ ಮಾಡ್ತಾನೆ. ಆತ ಕೂಡ ಚಾಲಕನಾಗಿರ್ತಾನೆ. ಆತನಿಗೆ ಕರೆ ಮಾಡಿ ಮೊದಲಿಗೆ ಕರೀತಾನೆ, ನೀನು ಈ ರೀತಿ ಬೆಂಗಳೂರಿಗೆ ಹೋಗಬೇಕು, ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಬರ್ತೀಯಾ ಅಂತ ಕೇಳ್ತಾರೆ. ಆಗ ಇಲ್ಲ, ನಾನು ಹೊರಗಡೆ ಚಿಕ್ಕಮಗಳೂರಿಗೆ ಬೇರೆ ಒಂದು ಕಾರಣಕ್ಕಾಗಿ ಅಂದರೆ ಬೇರೆ ಒಂದು ಟ್ರಿಪ್ ಒಪ್ಕೊಂಡು ಬಂದುಬಿಟ್ಟಿದ್ದೀನಿ, ಹಾಗಾಗಿ ರವಿ ಅನ್ನೋ ನನ್ನ ಸ್ನೇಹಿತನ ನಂಬರ್ ಕೊಡ್ತೀನಿ, ಆತನ ಬಳಿ ಕೂಡ ETOS ಕಾರ್ ಇದೆ, ಆತನನ್ನು ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಅದಾದ ನಂತರ ಈತ ರವಿ ನಂಬರ್ ಸಿಗುತ್ತೆ. ರವಿ ನಂಬರ್ ಸಿಕ್ಕ ನಂತರ ರವಿಗೆ ಕರೆ ಮಾಡ್ತಾರೆ. ರವಿಗೆ ಕರೆ ಮಾಡಿ ಬೆಳಗ್ಗೆ ಇಷ್ಟು ಗಂಟೆಗೆ ಇಲ್ಲಿಗೆ ಬರಬೇಕು, ಬೆಂಗಳೂರಿಗೆ ಹೋಗಬೇಕು ಅಂಥೇಳಿ ಸೂಚನೆಯನ್ನು ಕೊಡ್ತಾರೆ. ಅದಾದ ನಂತರ ಮತ್ತೆ ರಾತ್ರಿ ಪ್ಲಾನ್ ಮಾಡಿದಂತೆ ಜಗ್ಗ ಮತ್ತೆ ರಾಘವೇಂದ್ರ ಇಬ್ರು ಕೂಡ ಒಟ್ಟಾಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.